ಶ್ರೀಪಾದರ ಕಥೆ. ಶ್ರೀ ಗುರುಭ್ಯೋ ನಮಃ. ಅಧ್ಯಾಯ 5. ಶ್ರೀ ದತ್ತಾತ್ರೇಯ ಅವತಾರದ ಕಥೆಯನ್ನು ನಿರೂಪಿಸಿದ ಸಿದ್ಧಯೋಗೀಶ್ವರರು ಮಹಾವಿಷ್ಣುವಿನ ಅವತಾರ ಕಥೆಗಳನ್ನು ಹೇಳಿದರು. ತನ್ನ ಭಕ್ತರನ್ನು ಉದ್ಧರಿಸಲು ದಶಾವತಾರಗಳನ್ನು ತಳೆದ ಭಗವಂತನು ಶಿಷ್ಟ ರಕ್ಷಣೆ, ದುಷ್ಟ ರಕ್ಷಣೆ ಹಾಗೂ ಜಗತ್ಕಲ್ಯಾಣವನ್ನು ಮಾಡಿದನು. ದ್ವಾಪರ ಯುಗವು ಕೊನೆಗೊಂಡು ಕಲಿಯುಗ ಕಾಲಿಟ್ಟಿತು. ಆಗ ಬ್ರಾಹ್ಮಣರು ಆಚಾರರಹಿತರಾಗಿ, ಜ್ಞಾನರಹಿತರಾಗಿ ಸ್ವಚ್ಛೆಯಿಂದ ವರ್ತಿಸುತ್ತಾ ಇದ್ದರೆ, ಇತರ ವರ್ಣದವರು ತಮ್ಮ ಪರಂಪರೆಯನ್ನು ತೊರೆದು ಮನಬಂದಂತೆ ವರ್ತಿಸತೊಡಗಿದರು. ಹೀಗಿರುವಾಗ ಕಲಿಯುಗದಲ್ಲಿ ಭಕ್ತರನ್ನು ಸಲಹಲು ಶ್ರೀ ದತ್ತದೇವನು ಮಾನವ ರೂಪ ತಾಳಿದನು. ಈ ಅವತಾರದ ಕಥೆ ಹೇಗಿದೆ. ಒಮ್ಮೆ ಶ್ರೀ ದತ್ತದೇವನು ಪೂರ್ವ ದೇಶದ ಪೀಠಾಪುರ ಎಂಬ ಗ್ರಾಮಕ್ಕೆ ಆಗಮಿಸಿದರು. ಅಲ್ಲಿ ಅಪಸ್ತಂಭ ಶಾಖೆಯ ಅಪಲರಾಜ ಹಾಗೂ ಸುಮತಿ ಎಂಬ ಬ್ರಾಹ್ಮಣ ದಂಪತಿಗಳಿದ್ದರು. ಅತಿಥಿ ಸತ್ಕಾರ ನಿರತರು, ದಯಾಪರರು ಆದ ಈ ದಂಪತಿಗಳು ಅನ್ಯೋನ್ಯವಾಗಿ ಬಾಳುತ್ತಿದ್ದರು. ದತ್ತದೇವನು ಅತಿಥಿ ವೇಷದಿಂದ ಆ ದಂಪತಿಗಳ ಮನೆಗೆ ಬಂದನು. ಆ ದಿನ ಅವರ ಮನೆಯಲ್ಲಿ ಶ್ರಾದ್ದವಿದ್ದಿತ್ತು. ಅದು ಅಮಾವಾಸ್ಯೆಯ ದಿನವಾಗಿತ್ತು. ಅಡುಗೆ ಸಿದ್ಧವಾಗಿದ್ದರೂ ಆಹ್ವಾನಿತರಾದ ಬ್ರಾಹ್ಮಣರು ಇನ್ನೂ ಬಂದಿರಲಿಲ್ಲ. ಆಗ ಬಾಗಿಲಲ್ಲಿ ನಿಂತ ಅಭಾಗ್ಯತನನ್ನು ಕಂಡ ಸುಮತಿಗೆ ಆನಂದವಾಗಿ ಆಕೆಯು ಆತನಿಗೆ ಭಿಕ್ಷೆ ನೀಡಿದಳು. ಇದರಿಂದ ಪ್ರಸನ್ನನಾದ ದತ್ತದೇವನು ಆಕೆಗೆ ನಿಜ ರೂಪವನ್ನು ತೋರಿಸಿದನು. ಆ ದಿವ್ಯ ಮಂಗಳ ಸ್ವರೂಪವನ್ನು ನೋಡಿದ ಸುಮತಿಯು ದತ್ತದೇವನಿಗೆ ಪರಮ ಭಕ್ತಿಯಿಂದ ನಮಸ್ಕರಿಸಿದಳು. ದತ್ತದೇವನು, ತಾಯಿ, ನಿನಗೆ ಬೇಕಾದ ವರವನ್ನು ಬೇಡು ಎಂದನು. ಪರಮಾತ್ಮನ ಮಾತನ್ನು ಕೇಳಿದ ಸುಮತಿಯು, ಹೇ ಜಗನ್ನಾಥ ಕರುಣಾಸಾಗರ, ನನ್ನ ಮನಸ್ಸಿನಲ್ಲಿ ಬಯಕೆ ಹೊಂದಿದೆ, ಅದನ್ನು ನೀನು ಈಡೇರಿಸು. ನೀನು ನನ್ನನ್ನು ತಾಯಿ ಎಂದು ಕರೆದೆ, ಇದು ಸತ್ಯವಾಗಲಿ. ಇದುವರೆಗೆ ನನಗೆ ಜನಿಸಿದ ಮಕ್ಕಳು ಮೃತರಾಗಿ 2 ಮಕ್ಕಳು ಉಳಿದಿವೆ. ಒಂದು ಮಗು ಕುರುಡಾದರೆ ಇನ್ನೊಂದು ಎಳಗಿದೆ. ಅದರಿಂದ ಪರರ ಮಕ್ಕಳನ್ನು ನೋಡಿ ನಾನು ಹಿಗ್ಗಬೇಕಾಗಿದೆ. ದಿವ್ಯಜ್ಞಾನಿಯು ಜಗದ್ಗುರುವಾದ ಸುಪುತ್ರನನ್ನು ಪಡೆಯಬೇಕೆಂಬುದೇ ನನ್ನ ಬಯಕೆ ಆಗಿದೆ ಎಂದು ಪ್ರಾರ್ಥಿಸಿದಳು. ಸುಮತಿಯ ಪ್ರಾರ್ಥನೆಯಿಂದ ಪ್ರಸನ್ನರಾದ ದತ್ತದೇವನು, ತಾಯಿ, ನಿನ್ನ ಬಯಕೆಯಂತೆ ಲೋಕೋದ್ಧಾರಕನಾದ ಪುತ್ರನು ನಿನಗೆ ಜನಿಸಲಿದ್ದಾನೆ. ಆತನು ನಿಮ್ಮನ್ನು ಜ್ಞಾನ ಮಾರ್ಗದಲ್ಲಿ ಕರೆದೊಯ್ದು ಕ್ಲೇಶಗಳನ್ನು ದೂರ ಮಾಡಿ ಜಗದ್ಗುರುವಾಗುವನು ಎಂದು ವರ ನೀಡಿ ಅಂತರ್ಧಾನನಾದನು. ಸುಮತಿಗೆ ಪರಮಾಶ್ಚರ್ಯವಾಗಿ ಪತಿಯ ಮುಂದೆ ನಡೆದ ಸಂಗತಿಯನ್ನು ತಿಳಿಸಿದಳು. ಸ್ವಾಮಿ, ಇಂದು ಆಹ್ವಾನಿತರಾದ ಬ್ರಾಹ್ಮಣರಿಗಿಂತ ಮುಂಚೆ ಆತನಿಗೆ ಭಿಕ್ಷೆ ನೀಡಿದ್ದು ಅಪರಾಧವಾಯಿತೆ ಎಂದಾಗ ಅಪಲರಾಜನು, ಇದರಲ್ಲೇನೂ ತಪ್ಪಿಲ್ಲ. ಶ್ರಾದ್ದ ಕರ್ಮದಲ್ಲಿ ಪಿತೃಗಳ ಮೂಲಕ ಶ್ರೀಮನ್ನಾರಾಯಣನನ್ನು ನಾವು ಪೂಜೆ ಮಾಡುತ್ತೇವೆ. ಆ ದೇವದೇವನೇ ಇಂದು ಭಿಕ್ಷೆ ಸ್ವೀಕರಿಸಲು ಬಂದನೆಂದ ಮೇಲೆ ಶ್ರಾದ್ದವು ಧನ್ಯವಾಯಿತು. ಚಿಂತಿಸಬೇಡ. ಭಿಕ್ಷೆ ಸ್ವೀಕರಿಸಲು ಬಂದನೆಂದ ಮೇಲೆ ಶ್ರಾದ್ದವು ಧನ್ಯವಾಯಿತು. ಚಿಂತಿಸಬೇಡ. ಭಗವದ್ ಕೃಪೆಯಿಂದ ನಮಗೆ ಸುಪುತ್ರ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದನು. ಕಾಲಕ್ರಮೇಣ ಸುಮತಿಯು ಗಂಡು ಮಗುವಿನ ತಾಯಿಯಾದಳು. ದಂಪತಿಗಳು ಆನಂದಭರಿತರಾಗಿ ಜಾತಕರ್ಮ, ನಾಮಕರಣಗಳನ್ನು ನೆರವೇರಿಸಿ ಶ್ರೀಪಾದ ಎಂದು ಹೆಸರಿಟ್ಟರು. ಶ್ರೀಪಾದನು ತೇಜೋವಂತನಾಗಿ ಬೆಳೆದು 7ನೆಯ ವರ್ಷದಲ್ಲಿ ಉಪವಿತ್ತನಾಗಿ ಶಾಸ್ತ್ರಾಧ್ಯಯನ ಮಾಡಿ ಬಲು ಬೇಗನೆ ವೇದಾಂಗ ಪಾರಂಗತನಾದನು. ಶ್ರೀಪಾದನ ವಿದ್ಯಾಭ್ಯಾಸ ಗುರುಕುಲವಾಸ ಮುಗಿದು 16 ವರ್ಷವಾದಾಗ ಮಾತಾಪಿತೃಗಳನ್ನು ಆತನ ಮುಂದೆ ಮದುವೆ ಪ್ರಸ್ತಾಪ ಮಾಡಿದರು. ಶ್ರೀಪಾದನು, ನೀವು ನನ್ನನ್ನು ಮದುವೆಯಾಗು ಎಂದು ಹೇಳಿದಿರಿ, ಏಕೆಂದರೆ ನಾನೀಗ ವೈರಾಗ್ಯವೆಂಬ ಕನ್ಯೆಯನ್ನು ಮದುವೆಯಾಗಿದ್ದೇನೆ. ನನಗೆ ಉಳಿದೆಲ್ಲ ಸ್ತ್ರೀಯರು ತಾಯಿ ಸಮಾನ. ಇನ್ನು ಮೇಲೆ ನನ್ನನ್ನು ಶ್ರೀವಲ್ಲಭ ಎಂದು ಕರೆಯಿರಿ. ತಪಸ್ಸಿಗಾಗಿ ನಾನು ಉತ್ತರ ದಿಕ್ಕಿಗೆ ಪಯಣಿಸುತ್ತೇನೆ ಎಂದನು. ಮಗನ ಮಾತುಗಳನ್ನು ಆಲಿಸಿದ ಬ್ರಾಹ್ಮಣ ದಂಪತಿಗಳಿಗೆ ಹಿಂದೆ ಶ್ರಾದ್ದ ಕಾಲದಲ್ಲಿ ಕಾಣಿಸಿಕೊಂಡ ದತ್ತದೇವನ ವರದ ನೆನಪಾಯಿತು. ಅವರು ಶ್ರೀಪಾದನನ್ನು ಕುರಿತು, ಮಗು, ನಿನ್ನನ್ನು ಬಯಸಿ ಪಡೆದೆವು. ನಮ್ಮ ಅಂತ್ಯಕಾಲದಲ್ಲಿ ನಮ್ಮನ್ನು ರಕ್ಷಿಸುವೆ ಎಂಬ
ಆಸೆಯಿತ್ತು. ನೀನಿಲ್ಲದಿದ್ದರೆ ನಮ್ಮ ಗತಿಯೇನು ಎಂದು ಹಂಬಲಿಸಿದರು. ಅವರನ್ನು ಅರಸಿದ ಶ್ರೀಪಾದ ಶ್ರೀವಲ್ಲಭನು, ಚಿಂತೆ ಬೇಡ, ನೀವು ಬೇಡಿದ್ದನ್ನು ನೀಡುತ್ತೇನೆ, ದೃಢ ಮನಸ್ಸಿನಿಂದ ಸುಖವಾಗಿ ಬಾಳಿ ಎಂದು ಅರಸಿದನು. ಸುಮತಿಯು, ಮಗನೇ, ನಿನ್ನ ಅಣ್ಣಂದಿರು ಕುರುಡ ಹಾಗೂ ಎಳವರಾಗಿದ್ದಾರೆ. ಮುಪ್ಪಿನಲ್ಲಿ ನಮಗಾಗಲಿ ಅವರಿಗಾಗಲಿ ಯಾರ ಆಶ್ರಯವಿದೆ ಎಂದು ದುಃಖಪಟ್ಟಳು. ಶ್ರೀವಲ್ಲಭರ ಅನುಗ್ರಹ. ಶ್ರೀಪಾದ ಶ್ರೀವಲ್ಲಭನು ತಾಯಿಯ ಮನವನ್ನು ಸಂತೋಷಪಡಿಸಲು ತನ್ನ ಅಣ್ಣಂದಿರನ್ನು ಕೃಪಾದೃಷ್ಟಿಯಿಂದ ನೋಡಲು ಕಣ್ಣಿಲ್ಲದ ಕಾಲಿಲ್ಲದ ಅವರು ಆರೋಗ್ಯವಂತ ವ್ಯಕ್ತಿಗಳಾದರು. ಅವರಿಗೆ ವೇದಶಾಸ್ತ್ರಗಳ ಜ್ಞಾನವೂ ಲಭ್ಯವಾಯಿತು. ಆಗ ಸ್ವಾಮಿಯು, ಅಮ್ಮ, ನಾನಿಂದು ಬಂದ ಕೆಲಸವಾಯಿತು. ನಿನ್ನ ವಂಶದ ಉದ್ಧಾರ ಈ ಮಕ್ಕಳಿಂದ ಆಗುತ್ತದೆ. ನಾನಿನ್ನು ಉತ್ತರ ದಿಕ್ಕಿಗೆ ಪ್ರಯಾಣ ಬೆಳೆಸುತ್ತೇನೆ. ಅಲ್ಲಿ ಅನೇಕ ಸಂತರಿಗೆ, ಯೋಗಿಗಳಿಗೆ ದೀಕ್ಷಾ ಗ್ರಹಣ ಕಾರ್ಯವಿದೆ ಎಂದು ಹೇಳಿ ಅದೃಶ್ಯನಾದನು. ವಾರಣಾಸಿಯಲ್ಲಿ ಕೆಲವು ಸಮಯ ರಹಸ್ಯವಾಗಿ ನೆಲೆಸಿದ್ದ ಶ್ರೀಪಾದ ಶ್ರೀವಲ್ಲಭರು ಬದರಿಯಲ್ಲಿ ಶ್ರೀಮನ್ನಾರಾಯಣನ ದರ್ಶನ ಪಡೆದರು. ನಂತರ ಭಕ್ತರನ್ನು ಅನುಗ್ರಹ ಮಾಡಲು ತೀರ್ಥಯಾತ್ರೆಯನ್ನು ಕೈಗೊಂಡು ಯೋಗ ಶಕ್ತಿಯಿಂದ ಸಂಚರಿಸುತ್ತಾ ಪರಮ ಮಹಿಮಾನ್ವಿತವೂ ಪುರಾತನವೂ ಆದ ಗೋಕರ್ಣ ಕ್ಷೇತ್ರವನ್ನು ತಲುಪಿ ಕೆಲವು ಕಾಲ ಅಲ್ಲಿ ನಿಂತರು. ಎಂಬಲ್ಲಿಗೆ ಶ್ರೀಪಾದರ ಕಥೆ ಎಂಬ ಶ್ರೀ ಗುರು ಚರಿತ್ರೆಯ 5ನೆಯ ಅಧ್ಯಾಯವು ಸಂಪೂರ್ಣವಾಯಿತು.